ನಾನು ಪ್ರೊಫೆಸರ್ ರವಿವರ್ಮ ಕುಮಾರ್, ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಪ್ರಥಮ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಹಾವನೂರವರ ಒಡನಾಡಿ, ಅವರ ಜೂನಿಯರ್ ಅಡ್ವೊಕೇಟ್, ಮತ್ತು ಅವರ ನಂತರ ನಾನು ಕೂಡ ಆಯೋಗದ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಇವತ್ತು ಹಾವನೂರವರು ಅವರ ಚಾರಿತ್ರಿಕ ವರದಿಯನ್ನು ಕೊಟ್ಟು 50 ವರ್ಷಗಳಾದ ದಿನ 19/11/1975 ಅವರ ವರದಿಯನ್ನು ದೇವರಾಜ ಅರಸು ಅವರಿಗೆ ಸಲ್ಲಿಸಿದರು. ದೇವರಾಜ ಅರಸು ಅದನ್ನು ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೆದರು. ಮತ್ತು ಈ ದಿನವನ್ನು ಅವತ್ತಿನ ಕೇಂದ್ರದ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಚಂದ್ರಜಿತ್ ಯಾದವ್ ಅಂತ ಅವರು ಕೂಡ ಸಾಕ್ಷಿಯಾಗಿದ್ದರು. ಆ ಒಂದು ಪ್ರಕರಣಕ್ಕೆ, ಆ ಸನ್ನಿವೇಶಕ್ಕೆ ಅವರು ದಿಸ್ ಈಸ್ ದಿ ರೆಡ್ ಲೆಟರ್ ಡೇ ಆಫ್ ಕರ್ನಾಟಕ ಅಂತ ಹೇಳಿದರು. ಅವರು ಹೇಳಿದ ಎರಡೂ ಮಾತುಗಳು ಇವತ್ತು ಸಾಕ್ಷಾತ್ಕಾರ ಆಗಿದೆ. 50 ವರ್ಷಗಳಲ್ಲಿ 3 ಪೀಳಿಗೆಯ ಹಿಂದುಳಿದ ವರ್ಗಗಳು ಯಾರು ಮೀಸಲಾತಿ ಇಲ್ಲದೆ ಗಾಢಾಂಧಕಾರದಲ್ಲಿದ್ದರೋ ಅವರಿಗೆ 3 ಪೀಳಿಗೆಯವರು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಡಾಕ್ಟರ್ಗಳಾಗಿದ್ದಾರೆ, ಎಂಜಿನಿಯರ್ಗಳಾಗಿದ್ದಾರೆ, ಲಾಯರ್ಗಳಾಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ. ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಅವರ ಛಾಪನ್ನು ನಾವು ಇವತ್ತು ನೋಡಲಿಕ್ಕೆ ಭಾಳ ಮುಖ್ಯ ಕಾರಣ ಅಂತಂದರೆ ಹಾವನೂರವರು ಕೊಟ್ಟ ಈ ಒಂದು ಸಂಚಯನ, ಜಡ್ಡುಗಟ್ಟಿದ ಜಾತಿ ಎಲ್ಲ ಜಾತಿಗಳಲ್ಲಿರುವ ಪ್ರತಿಭೆಗೆ ಪ್ರಾತಿನಿಧ್ಯ ಸಿಕ್ಕಬೇಕು ಅನ್ನೋದು ಅವರ ನಿರಾಶೆಯಾಗಿತ್ತು. ಅದು ಸಾಕ್ಷಾತ್ಕಾರ ಆಗಿ ಇವತ್ತು 50 ವರ್ಷಗಳು ತುಂಬಿದೆ. ಅದು ಇನ್ನೊಂದು ಮಾತು ಹೇಳ್ತೇನೆ. ಅದುವರೆಗೆ ಫುಲ್ ಮೀಲ್ಸ್ ಊಟ ಮಾಡ್ತಾ ಇದ್ದಂಥ ಮೇಲ್ಜಾತಿಗಳು ಸುಮ್ಮನೆ ಕುತ್ಕೊಳ್ಳಿಲ್ಲ, ಹೋರಾಟ ಮಾಡಿದ್ರು. ಹಾವನೂರು ವರದಿಯನ್ನು ಸುಟ್ಟರು, ಸದನದಲ್ಲಿ ಕೂಡ ಸುಟ್ಟರು, ಮತ್ತೆ ಹಾವನೂರವರ ಮೇಲೆ ಹಲ್ಲೆ ಮಾಡಿದ್ರು. ಅದನ್ನೆಲ್ಲ ಸಹಿಸಿಕೊಂಡು ಹಾವನೂರವರು ಅದನ್ನೆಲ್ಲ ಮೆಟ್ಟಿ ನಿಂತು ಈ ವರದಿಯನ್ನು ಕೊಟ್ಟರು. ನಂತರ ಅವರು ದೇವರಾಜ ಅರಸು ಅವರು 22/2/77 ಇದನ್ನು ಜಾರಿಗೊಳಿಸಿದರು. ಅದರ ನಂತರ ನಡೆದ ಎಲ್ಲ ಚುನಾವಣೆಗಳಲ್ಲಿ ದೇವರಾಜ ಅರಸು ಪ್ರಚಂಡ ಜೈಬೇರಿಯನ್ನು ಹೊಡೆದರು. ಓಕೆ, ಇದನ್ನ ಅಲ್ಲಿಗೆ ನಿಲ್ಲಿಸಲಿಲ್ಲ ಮೇಲ್ಜಾತಿಯವರು. ಯಾರು ಅವ್ರು ಫುಲ್ ಮೀಲ್ಸ್ಗೆ ಸ್ವಲ್ಪ ಕಡ್ತಾ ಬಿತ್ತೋ 50% ಬಂತು, ಪ್ಲೇಟ್ ಮೀಲ್ಸ್ ಆಯಿತು. ಸೊ ಅವರು ಕೋರ್ಟ್ಗೆ ಹೋದ್ರು. ಆ ಕೋರ್ಟ್ನಲ್ಲಿ ಹಾವನೂರು ವರದಿಯನ್ನು ಸಮರ್ಥಿಸಿಕೊಂಡು ವಾದ ಮಾಡೋನು ನಾನೇನೆ. ನನ್ನ ಜೊತೆಗೆ ಅಂದಿನ ಅಡ್ವೊಕೇಟ್ ಜನರಲ್ ಶ್ರೀ RN ಬೈರಾರೆಡ್ಡಿ ಅವರು ಬಹಳ ಅದ್ಭುತವಾದಂಥ ಒಂದು ವಾದಗಳನ್ನು ಮಾಡಿ ಹೈಕೋರ್ಟ್ನಲ್ಲಿ ನಾವು ಜಯಶಾಲಿಯಾದ್ವಿ. ಸುಪ್ರೀಂ ಕೋರ್ಟ್ಗೆ ಹೋಯಿತು. ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಾವನೂರವರು ಆ ಮಂತ್ರಿ ಪದವಿಯಿಂದಲೂ ಕೂಡ ಕೆಳಗಡೆ ಇಳಿದಿದ್ರು. ಅವರು ಸುಪ್ರೀಂ ಕೋರ್ಟ್ಲಿ ಬಂದು ಅವರೇ ವಾದ ಮಾಡಿದ್ರು. ಅವರ ವಾದವನ್ನು ಕೇಳಿ ಅಲ್ಲಿಯ ನ್ಯಾಯಮೂರ್ತಿಗಳು ಆಡ್ಕೊಂಡಂಥ ಮಾತು, ದೇಸಾಯಿ ಅಂತ ಒಬ್ಬರು ಸಂವಿಧಾನ ಪೀಠದ ಒಬ್ಬರು ಸದಸ್ಯ, ಈ ಮನುಷ್ಯ ಯಾವುದಾದ್ರೂ ನಾಗರಿಕ ಸಮಾಜದಲ್ಲಿ ಹುಟ್ಟಿದ್ದಿದ್ರೆ ಅವನಿಗೆ ಮಾರ್ಬಲ್ ಸ್ಟ್ಯಾಚ್ಯೂ ಎರೆಕ್ಟ್ ಮಾಡ್ತಾ ಇದ್ರು, ಅಮೃತ ಶಿಲೆಯ ಮೂರ್ತಿಗಳನ್ನು ಎರೆಕ್ಟ್ ಮಾಡ್ತಾ ಇದ್ರು ಬೀದಿನಲ್ಲಿ ಅಂತ. ಇವತ್ತು ಅವರು ಹೇಳಿದ ಮಾತಿನ ಸಾಕ್ಷಾತ್ಕಾರಕ್ಕೆ ಈ ಮೂರ್ತಿ ನಿಂತಿದೆ. ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್. ಸರ್, ಈಗ ಏನ್ ಮೀಸಲಾತಿ ಅನ್ನೋದು 3 ತಲೆಮಾರು ಇವತ್ತು ಒಂದು ಹಾಫ್ ಮೀಸಲಾತಿ ತಗೊಳ್ಳೋಕೆ ಸಾಧ್ಯ ಆಯ್ತು. ಹೌದು. ಆದ್ರೆ ಅವತ್ತು ಇತ್ತೀನ ದಿನಗಳಲ್ಲಿ ಮೀಸಲಾತಿಯ ಜನಕರಾದಂತ ಅಂಬೇಡ್ಕರ್ ಮತ್ತು ನಮ್ಮ LG ಹಾವನೂರ್ ಇವರ ನೆನಪುಗಳು ಇವತ್ತು ವಿದ್ಯಾರ್ಥಿ ಜನರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಹೌದು. ಕರ್ನಾಟಕದ ಒಂದು ಪ್ರಭಾವಿ ವ್ಯಕ್ತಿಯಾಗಿ ತಾವುಗಳು ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಹತ್ತಿರವಾಗಿರೋರು ವಿದ್ಯಾರ್ಥಿ ಜನರಲ್ಲಿ ಹಾವನೂರು ಅವರ ಕೆಲಸದ ಬಗ್ಗೆ ಜಾಗೃತಿ ಮೂಡಿಸಲು ಏನ್ ಕಾರ್ಯಕ್ರಮ ರೂಪಿಸಬೇಕು ಅಂತ ಸಲಹೆ ಕೊಡ್ತೀರಿ ಮತ್ತೆ ಆಗುವ ಹಾಗೆ ಮಾಡ್ತೀರಿ ಸರ್? ಅದಕ್ಕೆ ನಿರಂತರವಾದ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಬರ್ತಾ ಇದ್ದೀವಿ. ಇವತ್ತಿಂದ ಅಲ್ಲ, ಈಗಾಗಲೇ ನಾನು 50 ವರ್ಷನೂ ಇದರ ಪ್ರಾರಂಭ ಮಾಡಿದೆ. ಒಂದೊಂದು ಹಾಸ್ಟೆಲಲ್ಲಿ 100 ಜನ ಅಂತ ಹಿಡಿದ್ರು 2 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇದರಲ್ಲಿ ಸೇರ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿ. ಅಲ್ಲಿ ಓದ್ತಾ ಇರೋ ಮಕ್ಕಳು ಇವತ್ತು ಅವ್ರಿಗೆ ಹಾವನೂರು ಅಂದ್ರೆ ಯಾರು ಗೊತ್ತೇ ಇಲ್ಲ. ದೇವರಾಜ ಅರಸು ಮಾಡಿದ ಬಹಳ ದೊಡ್ಡ ಕೆಲಸ ಅಂತಂದ್ರೆ ಹಾವನೂರು ವರದಿಯನ್ನು ಜಾರಿ ಮಾಡಿದ ಕೂಡಲೇ ಹಾವನೂರನ್ನೇ ಅವರ ಮಂತ್ರಿಮಂಡಲದ ಸದಸ್ಯನನ್ನಾಗಿ ಮಾಡಿ ನಿಮ್ಮ ಶಿಫಾರಸುಗಳನ್ನ ನೀವೇ ಅನುಷ್ಠಾನ ಮಾಡಿ ಅಂತ ಕೊಟ್ಬಿಟ್ರು. ಅದು ಚಾಚು ತಪ್ಪದಂತೆ ಅವರ ಎಲ್ಲ ಶಿಫಾರಸುಗಳನ್ನ ಹಾವನೂರವರು ಅನುಷ್ಠಾನ ಮಾಡಿದ್ರು. ಆ ರೀತಿ ಓಪನ್ ಆದ್ದು
ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಂತ ಅದು ಮಾಡ್ತಾ ಇದ್ದಾರೆ. ಸೊ ಬಹಳ ಜನ ವಿದ್ಯಾರ್ಥಿಗಳು ನಿರ್ಗತಿಕರಾಗಿದ್ದಂತ ಒಂದು ಜನ ಇವತ್ತು ಮುಫತ್ತಾಗಿ ಅವರು ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಪಡಿತಾ ಇದ್ದಾರೆ. ಅವರುಗಳು ಇವತ್ತು ಅವನವ್ರಂದ್ರೆ ಯಾರು ಗೊತ್ತಿಲ್ಲ. ಅವರು ಕೂಡ ಅವ್ರಿಗೆ ಸಿಗ್ತಿರೋ ಮೀಸಲಾತಿ ವಿರುದ್ಧ ಅವರೇ ಮಾಡ್ತಾರೆ. ಅದು ಆ ಪ್ರಸಂಗನೂ ಆಯ್ತು ಮಂಡಲ ವರದಿಯ ಆಯೋಗ ಬಂದಾಗ. ಸೊ ಅದನ್ನೆಲ್ಲ ಒಂದು ಸಣ್ಣ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ. ಈಗ CM ಅವರು ಅದನ್ನ ಮಧ್ಯಾಹ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರಲ್ಲೆಲ್ಲ ನೀವು ಹೇಳಿದ್ದ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಅದರಲ್ಲಿದೆ. ದಯಮಾಡಿ ನೀವು ಜ್ಞಾನಜ್ಯೋತಿ ಸಭಾಂಗಣಕ್ಕೆ 12:15 ಬರಬೇಕು. ಈ ಕಾರ್ಯಕ್ರಮವನ್ನ ತಾವು ಕೂಡ ಸಾಕ್ಷಿಗಳಾಗಬೇಕು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅದನ್ನ ಹೇಳಲಿಲ್ಲ, ಸೌಜನ್ಯಕ್ಕೋಸ್ಕರ ಆ ಮಾತನ್ನ ಹಿಡಿದಿಟ್ಕೊಂಡ್ರು. ಅವರು ವರದಿ ಬರೆಯುವಾಗ 6 ತಿಂಗಳು ತಪಾಸ್ ಮಾಡಿದಂತೆ ಹೋಗಿ ತಿಪ್ಪಣ್ಣಹಳ್ಳಿಲಿ ಕುಳಿತುಕೊಂಡು 3 ಲಾರಿ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬರಿತಾ ಕೂತ್ಕೊಂಡು ಸಿಂಗಲ್ ಹ್ಯಾಂಡೆಡ್ ಎಂಟೈರ್ ರಿಪೋರ್ಟ್. ಈಗ ನಿಮ್ಗೆ ತೋರಿಸಿದ್ನಲ್ಲ ರಿಪೋರ್ಟ್, ಇಟ್ ಈಸ್ ಸಿಂಗಲ್ ಹ್ಯಾಂಡೆಡ್ ಪ್ರಾಡಕ್ಟ್ ಆಫ್ ಅವನು. ಅದು ಮಾಡುವ ಸನ್ನಿವೇಶದಲ್ಲಿ ಕೊನೆಯ 1-3 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ಬೇಕಾಗಿ ಬಂತು. ಆ ಎಕ್ಸ್ಟೆನ್ಷನ್ ಕೊಟ್ಟಾಗ ಅವ್ರ ಮೇಲೆ ಅವತ್ತಿನ ಅಧ್ಯಕ್ಷರಾಗಿದ್ದಂತೆ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ಸಿಂದಲೂ ಹೊರಕ್ಕೆ ಹಾಕಿದ್ರು. ಅವರ ಇದನ್ನ ರಿಪೋರ್ಟ್ನ ಕದ್ಬಿಟ್ಟು ಪ್ಯಾರಲಲ್ ರಿಪೋರ್ಟ್ ಕೊಡುವ ಪ್ರಯತ್ನ ಮಾಡಿದ್ರು. ಅಷ್ಟು ಸಾಲದು ಅಂತ ಅಂದ್ಬಿಟ್ಟು. ಯಾರು ಕಾಂಗ್ರೆಸ್ ಅಧ್ಯಕ್ಷರು? ಬೇಡ, ಹೆಸರು ಬೇಡ. ಯಾಕೆಂದ್ರೆ ಅವರ ಸಂತತಿ ಈಗ ಅದಕ್ಕೆ ಸರಿ ಸರ್, ಆಯ್ತು. ಆಯ್ತಾ. ಅಷ್ಟಾದಾಗ್ಯೂ ಅವನೂರವರು ಧೃತಿಗೆಡದೆ ಮುಂದುವರೆದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ವಿಜಯ ಅವರು, ಅವರ ತಂಗಿ ಶಾರದಾ ಅವರು ಇಬ್ರು ಕೆಲಸಕ್ಕೆ ಸೇರಿ ಅವನೂರವರು ನಾನು ಇವತ್ತಿನಿಂದ ಸಂಬಳ ತೆಕ್ಕೊಳ್ಳೋದಿಲ್ಲ ಅಂತ ಘೋಷಣೆ ಮಾಡಿದ್ರು ಸಾರ್ವಜನಿಕ. ಇವರು ಆ ಜಾಗದಲ್ಲಿ ನಿಂತ್ಕೊಂಡ್ರು. ಅಲ್ಲ, ನಾವು ಧೈರ್ಯ ಕೊಟ್ವಿ. ಅಪ್ಪ ನೀನ್ ಈ ಕಡೆ ವಕೀಲ್ಕಿನೂ ಇಲ್ಲ, ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಲ್ಲಿ ಸಂಬಳ ಬರ್ತಿತ್ತು, ಆ ಸಂಬಳನೂ ಇಲ್ಲ. ನಾವು ಕೆಲ್ಸಕ್ಕೆ ಸೇರಿ ನಾವು ನಡ್ಸ್ಕೊಂತೀವಿ, ನಿನ್ ಪಾಡಿಗೆ ನಿನ್ ಮುಂದೆ ಹರಿಸು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ವಿ. ಅವ್ರು ಇವನ್ ತಿಪ್ಪಗೊಂಡನಹಳ್ಳಿ ಅದು ಇದು ಇದೆ, ಅಲ್ಲಿ ತಿಪ್ಪಗೊಂಡಹಳ್ಳಿ ಆಯ್ತು, ನಂದಿ ಬೆಟ್ಟದಲ್ಲಿ ಗಾಂಧಿ ಭವನ್ ಅಲ್ಲಿ ಕೂತ್ಕೊಂಡ್ಬಿಡೋರು. ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಅವರು ಕೆಲವರು ಅವ್ರ ವಕೀಲ್ಕಿ ನಡೆಸೋವಾಗ್ಲಿನ ಕೆಲವರು ಸ್ಟೆನೋಗ್ರಾಫರ್ಸು, ಟೈಪಿಸ್ಟ್ಗಳು ಅವರು ಎಲ್ಲ ಇದ್ರು. ಅವರು ಕೂಡ ಸಹಾಯ ಮಾಡಿದ್ರು ಅವ್ರಿಗೆ. ನೋಡಿ ಹೇಗೆ ಒಂದು ಸಾಮಾಜಿಕ ಬದಲಾವಣೆಗೆ ಒಂದು ಕೆಲಸ ಮಾಡಬೇಕಾದ್ರೆ ನಾಯಕರ ಜೊತೆಗೆ ಹಲವು ಜನರು ಕೆಲಸಗಳು ಇರ್ತವೆ ಅನ್ನೋಕ್ಕೆ ಉದಾಹರಣೆಗಳು ಇವೆಲ್ಲ. ಕರೆಕ್ಟ್. ಓಕೆ, ಧನ್ಯವಾದಗಳು ರವಿವರ್ಮ ಕುಮಾರ್ ಸರ್. ಮೇಡಮ್, ನಮಸ್ಕಾರ. ನಮಸ್ತೆ.